ನಮಸ್ಕಾರ ವೀಕ್ಷಕರೇ, ಇವತ್ತು ಅಜ್ಜಂಪುರ ತಾಲೂಕಿನ ಪಟ್ಟಣ ಪಂಚಾಯಿತಿ ಚುನಾವಣೆ ಇದೇನು 17ನೇ ತಾರೀಕಿಗೆ ನಿಗದಿಯಾಗಿದ್ದು, ಇದೇ ಹಿನ್ನೆಲೆಯಲ್ಲಿ ವಾರ್ಡ್ ನಂಬರ್ 2ರಲ್ಲಿ ನಾವಿವತ್ತು ಇದ್ದೇವೆ. ಈ ಒಂದು ವಾರ್ಡ್ ನಂಬರ್ 2ರಲ್ಲಿ ಜನತೆ ನಮ್ಮ ಮುಂದೆ ಇದ್ದಾರೆ. ಬನ್ನಿ ಅವರ ಒಂದು ಜನಾಭಿಪ್ರಾಯವನ್ನ ಕಲೆ ಹಾಕೋಣ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ವಾರ್ಡ್ ನಂಬರ್ 2ನೇ ವಾರ್ಡ್. ಸರ್, ತಮ್ಮ ಹೆಸರು? ವೀರಭದ್ರಪ್ಪ. ಸರ್, ಇದೇ ಒಂದು ಪಟ್ಟಣ ಪಂಚಾಯಿತಿ ಚುನಾವಣೆ 17ನೇ ತಾರೀಕಿಗೆ ನಿಗದಿಯಾಗಿರ್ತಕ್ಕಂಥದ್ದು. ಈ ಒಂದು ವಿಚಾರವಾಗಿ ನಿಮ್ಮ ವಾರ್ಡಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆಗಳಿಗೆ ಬಗೆಹರಿಸಬೇಕು ಅಂದರೆ ಯಾವ ಪಕ್ಷ ಅಥವಾ ಯಾವ ವ್ಯಕ್ತಿ ಬಂದರೆ ಇಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಸಲೀಸಾಗಿ ಆಗ್ಬೋದು ಅನ್ನೋ ಒಂದು ಅನಿಸಿಕೆಯನ್ನ ವಾಹಿನಿ ಮುಂದೆ, ಜನತೆ ಮುಂದೆ ವ್ಯಕ್ತಪಡಿಸ್ತೀರಾ ಸರ್? ಬಿಜೆಪಿ ಬರಬೇಕು. ಮಲ್ಲಿಕಾರ್ಜುನ್ ಬಿಜೆಪಿಯಿಂದ ನಾವು 2ನೇ ವಾರ್ಡ್ಗೆ ಇರ್ತೀವಿ. ಅವ್ರ ವ್ಯಕ್ತಿ ಬಂದರೆ ನಮಗೆ ಅಭಿವೃದ್ಧಿ ಕೆಲಸ ನಾವು ಹೇಳಿದ್ದೆಲ್ಲದೂ ಮಾಡ್ತೀವಿ. ಏನಕ್ಕೆ ಮಲ್ಲಿಕಾರ್ಜುನ್ ಅವರು ಬಂದರೆ ಒಳ್ಳೇದಾಗತ್ತೆ ಅನ್ನೋ ಭರವಸೆ ಏನಕ್ಕೆ ಸರ್? ಅಷ್ಟರ ನಂಬಿಕೆ ಏನು? ಅವ್ರ ಹತ್ರ ಬಡತನದಿಂದ ಬದುಕಿರೋ ಸರ್, ಶ್ರೀಮಂತರಲ್ಲ ಅವರು. ಬಡತನದಿಂದ ಬದುಕಿ ಈ ಲೆವೆಲ್ಗೆ ಬಂದಿದ್ದಾರೆ. ದೇವರು ಅವ್ರಿಗೆಲ್ಲ ಈ ಮಟ್ಟಕ್ಕೆ ನಮಗೂ ಬೋರ್ ಕೊಡಿಸ್ಕೊಟ್ಟಿದ್ದಾರೆ. ಎಲ್ಲ ಮಾಡಿಕೊಟ್ಟಿದ್ದಾರೆ. ಕೆಟ್ಟದಂತ ಅವ್ರದಲ್ಲಿ 5 ಇದಕ್ಕೂ ಇಲ್ಲ. ಭಾರಿ ಒಳ್ಳೆ ಮನುಷ್ಯ. ಹಂಗಾಗಿ ನಾವು ಅವ್ರನ್ನ ಗೆಲ್ಲಿಸ್ಕೊಂಡು ಗೆಲ್ಲಿಸ್ತೀವಿ. ಗೆಲ್ಲಿಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಸರ್, ಲೋಕೇಶಪ್ಪ ಅಂತೇಳಿ. ಓಕೆ. ಏನು ನಮ್ಮ ವಾರ್ಡ್ ನಂಬರ್ ಪಟ್ಟಣ ಪಂಚಾಯಿತಿ ಅಜ್ಜಂಪುರ ತಾಲೂಕಿನ ಪಟ್ಟಣ ಪಂಚಾಯಿತಿಗೆ ಏನು ವಾರ್ಡ್ ನಂಬರ್ 2ರಲ್ಲಿ ನಿಂತಿದ್ದಾರೋ, ಇವತ್ತು ಬಿ ಜೆ ಪಿಯಿಂದ ಅವರಿಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು. ಬಿ ಜೆ ಪಿಯ ಸರ್ಕಾರ ಭಾಳ ಉನ್ನತ ವ್ಯಕ್ತಿಯನ್ನು ಇವತ್ತು ಆಯ್ಕೆ ಮಾಡಿರ್ತಕ್ಕಂಥದ್ದು ನಮಗೆ ಭಾಳ ಹೆಮ್ಮೆಯ ಸಂತೋಷ. ಆದ್ದರಿಂದ ಈ ಮಲ್ಲಿಕಾರ್ಜುನ್ ಅಂತಕ್ಕಂಥವ್ರು ಈ ಒಂದು ಸಮಾಜ ಸೇವೆಯಲ್ಲಿ ಬಹಳ ತೊಡಗಿರ್ತಕ್ಕಂಥವ್ರು, ಬಡ ಬಂಧುಗಳನ್ನು, ಕಷ್ಟ ಸುಖಗಳನ್ನು ಹಂಚಿಕೊಂಡವರು. ಇವತ್ತು ಅವರನ್ನು ಗುರುತಿಸಿ ಇವತ್ತು ಬಿ ಜೆ ಪಿಯಲ್ಲಿ ಏನು ಆಯ್ಕೆ ಅಜ್ಜಂಪುರ ಪಟ್ಟಣ ಪಂಚಾಯಿತಿಗೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದರೆ, ಇದು ಎಲ್ಲರಿಗೂ ಸಮಂಜಸ ಆಗಿರ್ತಕ್ಕಂಥ ಉತ್ತರವನ್ನು ನೀಡಿದೆ. ಅವರು ಈ ಒಂದು ಪಟ್ಟಣ ಪಂಚಾಯಿತಿಗೆ ನಾವು ಅವ್ರನ್ನ ಗೆಲ್ಲಿಸ್ತೀವಿ, ಇವತ್ತು ಅವರಿಗೆ ಜಯಮಾಲೆ ಇದೆ ಅಂತಕ್ಕಂಥದ್ದನ್ನು ನನ್ನ ಅನಿಸಿಕೆಯನ್ನು ಹೇಳ್ತಾ ಇದ್ದೇನೆ. ಅವತ್ತು ಗೆದ್ದರೆ ಇವತ್ತು ಇನ್ನೂ ಅಜ್ಜಂಪುರ ಪಟ್ಟಣ ಪಂಚಾಯಿತಿ ಮುಂಚೂಣಿಯಲ್ಲಿ ಬರ್ತದೆ ಅಂತಕ್ಕಂಥದ್ದನ್ನು ನಾನು ನಿಮ್ಮ ಮಾಧ್ಯಮದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಧನ್ಯವಾದ ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್. ತಮ್ಮ ವಾರ್ಡ್ ನಂಬರ್ ಯಾವುದು? 2. ನಾವು ಸಹ ಈಗ ವಾರ್ಡ್ ನಂಬರ್ 2ರಲ್ಲೇ ಇದ್ದೇವೆ. ಸೊ ಈ ವಾರ್ಡ್ ನಂಬರ್ 2ರಲ್ಲಿ ಮುಂದೆ 17ನೇ ತಾರೀಕು ಚುನಾವಣೆ ನಿಗದಿಯಾಗಿರ್ತಕ್ಕಂಥದ್ದು, ಪಟ್ಟಣ ಪಂಚಾಯಿತಿ ಚುನಾವಣೆ. ಸೊ ಇಲ್ಲಿ ಯಾವ ವ್ಯಕ್ತಿ ಅಥವಾ ಯಾವ ಪಕ್ಷ ಬಂದರೆ ಈ ಒಂದು ವಾರ್ಡ್ ಅಭಿವೃದ್ಧಿ ಆಗ್ಬೋದು ಅನ್ನೋ ಒಂದು ಅನಿಸಿಕೆಯನ್ನು ತಾವು ವ್ಯಕ್ತಪಡಿಸ್ತೀವಿ? ನರೇಂದ್ರ ಮೋದಿ ಬರಬೇಕು, BJP ಪಕ್ಷ ಬರಬೇಕು, ಒಳ್ಳೆ ಅಭ್ಯರ್ಥಿ ಬರಬೇಕು. ಅಭ್ಯರ್ಥಿ ಅದಕ್ಕೆ ಆಯ್ಕೆ ಮಾಡಿದ್ದೀವಿ. ಈಗ ಅಭ್ಯರ್ಥಿ ನಿಗದಿಯಾಗಿರ್ತಕ್ಕಂಥದ್ದು. ಸೊ BJP ಪಕ್ಷ ಬಂದರೆ ಒಳ್ಳೇದು ಅಂತ ತಾವು ಅನಿಸಿಕೆ ವ್ಯಕ್ತಪಡಿಸ್ತಾ ಇದ್ದೀರಾ. ಸೊ ಯಾವ ವ್ಯಕ್ತಿ, ಆ ವ್ಯಕ್ತಿ ಬಗ್ಗೆ ತಮಗೆ ಏನಾದರೂ ಅನಿಸಿಕೆ ಏನಾದರೂ ವ್ಯಕ್ತಪಡಿಸೋದಾದ್ರೆ ತಾವೇನು ವ್ಯಕ್ತಪಡಿಸ್ತೀರಿ? ಸೂಕ್ತವಾದ ವ್ಯಕ್ತಿಯಿಂದ ಒಳ್ಳೆ ಕೆಲಸ, ಅಭಿವೃದ್ಧಿ, ನಿಗಮ ಎಲ್ಲದೂ ಮಾಡ್ತಾರೆ ಅವರಿಂದ. ಅದು ಸೂಕ್ತವಾದ ವ್ಯಕ್ತಿಯಿಂದ ಆಯ್ಕೆ ಮಾಡಿದ್ದೀವಿ. ಎಸ್ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ಲೋಕೇಶಪ್ಪ ಅಂತ. ಓಕೆ. ಮಾಜಿ ಮೆಂಬರ್. ಓಕೆ. ಸೊ ಈ ಒಂದು ಪಟ್ಟಣ ಪಂಚಾಯಿತಿ ಚುನಾವಣೆ ವಾರ್ಡ್ ನಂಬರ್ 2ರಲ್ಲಿ ಯಾರು ಬಂದರೆ ಒಳ್ಳೆಯದು ಅಥವಾ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಭರವಸೆ ತಮಗಿದೆ? ವಾರ್ಡ್ ನಂಬರ್ 2ರಲ್ಲಿ ಇದೆ ಸರ್. ಇಲ್ಲಿ ನಮ್ಮಲ್ಲಿ ಮಲ್ಲಿಕಣ್ಣ ಅಂತ ಇದ್ದಾರೆ. ಹೌದು, ಅವರು ಅಡ್ರೆಸ್ಸು ಪುಷ್ ಬೋರ್ವೆಲ್ ಅಂತ ಅವ್ರ ಹೆಸರು. ಓಕೆ. ಅದು ಎಲ್ಲ ಕಡೆಗೂ ಹೆಸರುವಾಸಿ ಆಗಿದೆ. ಆದರೆ ಒಳ್ಳೆ ಸಾಧು ಸಜ್ಜನ ಮನುಷ್ಯರು. ಓಕೆ. ಅವರು ಇನ್ನೊಬ್ಬರಂಗೆ ಗದ್ದ ಗಲಾಟೆ ದೌರ್ಜನ್ಯ ಅಂತ ವ್ಯಕ್ತಿ ಅಲ್ಲವೇ ಅಲ್ಲ ಅವರು. ಅಂಥ ವ್ಯಕ್ತಿಗಳು ಬಂದರೆ ನಮ್ಮಲ್ಲಿ ಸಹಕಾರ ಆಗುತ್ತೆ. ಯಾರನ್ನೂ ದಬ್ಬಾಳಿಕೆ ಮಾಡಲ್ಲ, ಇನ್ನೊಬ್ಬರು ನಿಷ್ಠೂರ ಮಾಡಲ್ಲ, ಪಕ್ಷದಾಗೆ ನಿಷ್ಠಾವಂತ ಆಗ್ತಾರೆ. ಮೇಲಾಗಿ ನಮಗೆ ಮೋದಿ ಇರೋದಲ್ಲ, ಮೋದಿಜಿಯವರು ಪ್ರಥಮವಾಗಿ ನಮಗೆ ಬೇಕಾಗುತ್ತೆ. ಓಕೆ. ಅವರು ಎಲ್ಲ ಕಡೆ ಎಷ್ಟು ಹೊರದೇಶಕ್ಕೆಲ್ಲರೂ ಹೆಸರುವಾಸಿ ತಗೊಂಡಂಥ ವ್ಯಕ್ತಿ ಮೋದಿ. ನಾವು ಸಣ್ಣ ಹುಡುಗರಿಂದ ನೋಡ್ತಾ ಇದ್ವಿ, ಒಂದಿನ ಕಾಲದಿಂದ ಇಂದಿನವರೆಗೂ ಅಂಥ ಹೆಸರುವಾಸಿ ತಗೊಂಡಂಥ ವ್ಯಕ್ತಿ ಯಾರೂ ಇಲ್ಲ ಸರ್. ಓಕೆ. ನಾವು ಅದಕ್ಕೋಸ್ಕರ ಪ್ರಥಮವಾಗಿ ಮೋದಿ 3ನೇ ಬಾರಿ ಇದ್ದಾರೆ. ಆದರೆ ಇನ್ನೂ ಹೆಚ್ಚಿನದಾಗಿ ಬೇರೆ ಉದ್ಯೋಗ ಇರಲಿ, ಅವರು ಹೆಚ್ಚಿನದಾಗಿ ಸಹಕಾರ ಕೊಡಲಿ ಅನ್ನೋ ಉದ್ದೇಶದಲ್ಲಿ ನಾವು ಪ್ರಥಮವಾಗಿ BJPನೇ ಮುಖ್ಯವಾಗಬೇಕು. ಆದರೆ ನಮ್ಮಲ್ಲಿ BJPನೂ ಹೆಚ್ಚಿನಾಗಿ ಅವಶ್ಯಕತೆ ಇದೆ ಸರ್. ಹಾಗಾದರೆ ವಾರ್ಡ್ ನಂಬರ್ 2ರಲ್ಲಿ ಮಲ್ಲಿಕಾರ್ಜುನ್ ಅವರು ಬಂದರೆ ಅಭಿವೃದ್ಧಿ ಆರಾಮಾಗಿ ಸಾಗುತ್ತೆ ಅನ್ನೋ ಒಂದು ವಿಚಾರವನ್ನು, ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಓಕೆ ಸರ್, ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ. Yes. ಯಾಕೆ ನಾವು ನೇರವಾಗಿ ಮಲ್ಲಿಕಣ್ಣ ಬಾರಯ್ಯ ಮಾಡಿಕೊಡು ಬಾರಯ್ಯ ದೈನಂದ್ರು. ಆದರೆ ಬೇರೆ ಯಾರಾದರೂ ಒಬ್ಬ ನೋಡೋಣ, ಆವಾಗ ಒಂದ್ಸರಿ ಸಾಲ ಮಾಡಿದ್ರೆ ಮತ್ತೊಂದ್ಸರಿ ಸಾಲ ಮಾಡಿ ಎಲ್ಲ ಅವ್ನು ಮಾತಾಡ್ಸಲ್ಲ. ಆ ಥರ ಒಳ್ಳೆ ವ್ಯಕ್ತಿ ಆದ್ರೆ ಯಾರೋ ಒಬ್ಬ ಹುಡುಗ ಬರ್ತೀನಿ ಬೇಡಪ್ಪ, ಅದೇನು ಕೆಲಸ ಮಾಡಿಕೊಡ್ತೀನಿ ಬೇಡ ಅಂತ ಒಳ್ಳೆ ಭಾವನೆ ಇದೆ. ಅದಕ್ಕೋಸ್ಕರ ನಾವು ಆ ವ್ಯಕ್ತಿ ಆಯ್ಕೆ ಮಾಡ್ತೀವಿ ಸರ್.
ಹಾಗಾದರೆ ಈಗ ಮಲ್ಲಿಕಾರ್ಜುನ್ ಅವರು ನಿಮ್ಮ ಮನೆ ಬಾಗಿಲಿಗೆ ಬಂದು ವೋಟ್ ಕೇಳ್ತಕ್ಕಂಥ ಸಂದರ್ಭದಲ್ಲಿ ತಾವೇನು ಮನವಿಯನ್ನು ಸಲ್ಲಿಸ್ತಾ ಇದ್ದೀರಾ? ಏನು ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೀರಾ ತಾವು? ನಾವು ಅವ್ರನ್ನ ಏನು ಮಾಡಬೇಕು ಅನ್ನೋ ಅಭಿವೃದ್ಧಿ ಕೇಳ್ತಾ ಇಲ್ಲ ಸರ್. ನೀವು ಬಂದ ಮೇಲೆ ಹಿಂದೆ ಏನೇನು ಆಗಿವೆ ಅನ್ನೋದನ್ನು ನಿಮ್ಗೆ ವರ್ಣನೆ ಮಾಡಿಬಿಟ್ಟು ಆಮೇಲೆ ಮುಂದಿನ ಕಾರ್ಯ ನೋಡೋಣ ಅನ್ನೋ ಮುಂದೆ ಮೊದಲೇ ಅವ್ರಿಗೇನು ಆಶ್ವಾಸನೆ ಕೊಟ್ಟು ಅದು ಮಾಡಿರಿ ಇದು ಮಾಡಿರಿ ನಾವು ಹೇಳಿಲ್ಲ. ಮುಂದೆ ಆಗ ಯೋಜನೆಗಳಿಗೆ ಇಂಥದ್ದು ಮಾಡಪ್ಪ ಅನ್ನೋದನ್ನು ನಾವು ತಿಳ್ಕೊಂಡು ಅದು ಮಾಡೋಣ ಅಂತ ಹೇಳಿರ್ತೀವಿ ಸರ್. ಅದು ನಮ್ಮ ಉದ್ದೇಶ ಇರುತ್ತೆ. ಒಟ್ಟಾರೆ ಗೆಲ್ಲಿಸ್ತೀರಾ? ಒಟ್ಟಾರೆ ಗೆಲ್ಲುತ್ತೆ ಸರ್. ಓಕೆ ಸರ್. ದೇಶದಲ್ಲಿ ಹೊಸ ಉತ್ಸಾಹಿಗಳು ಯುವಕರಿಗೆ ಕೊಡಬೇಕು ಅಂತ ಮೊದಲ ಆದ್ಯತೆ ಇದೆ ಬಿ ಜೆ ಪಿಯಲ್ಲಿ. ಆದ್ದರಿಂದ ಈ ನಮ್ಮ ಅಂಬೇಡ್ಕರ್ ಬಡಾವಣೆ ಹೊಸ ಯುವಕ, ಆಮೇಲೆ ಹಳೆ ವಿದ್ಯಾರ್ಥಿಗಳಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಬಿ ಜೆ ಪಿ ಪಕ್ಷದ ಟಿಕೆಟ್ ಸಿಕ್ಕಿದೆ. ನಾವೆಲ್ಲ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಕೆಲಸ ಮಾಡಿ ಅವರ ದೇಶಗಳನ್ನ ಮಾಡಬೇಕು ಅಂತ ಎಲ್ಲರೂ ಒಗ್ಗಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ. ಓಕೆ. ಆದರೆ ನಮಗಿರೋ ಉದ್ದೇಶ ಏನಪ್ಪ ಅಂದ್ರೆ ಇವತ್ತು ಬಿ ಜೆ ಪಿ ಏನೋ ಸೀಟ್ 1-2 ಇತ್ತು ಹಿಂದೆ ಗ್ರಾಮ ಪಂಚಾಯತಿಯಲ್ಲಿ. ಈ ಸಲ 7-8 ಸೀಟ್ ತರಬೇಕು ಅಂತ ಭಾಳ ಶ್ರಮಪಟ್ಟು ಹೋರಾಡ್ತಾ ಇದ್ದೀವಿ. ಅಜ್ಜಂಪುರ ಪಟ್ಟಣದ ಗ್ರಾಮಸ್ಥರು ಎಲ್ಲ ಬಿ ಜೆ ಪಿ ವೋಟ್ ಹಾಕಿ 7-8 ಸೀಟ್ನ ತರಬೇಕು, ಚೆನ್ನಾಗಿ ಸಮಾವೇಶ ಮಾಡಬೇಕು ಕಷ್ಟ ಅಂತ ಮುಖಾಂತರ ಕೇಳ್ತೀನಿ. ಧನ್ಯವಾದ. ಬಿಜೆಪಿಗೆ ಜೈ. ಅಜ್ಜಂಪುರ ಕ್ಷೇತ್ರದಲ್ಲಿ ಬಿಜೆಪಿಗೆ ಮತ ನೀಡೋಕ್ಕೆ ಜನ ಆತುರದಿಂದ ಕಾಯ್ತಾ ಇದ್ದಾರೆ. ಈ ಸಲ ಮೊದಲನೇ ಬಾರಿ ಪಟ್ಟಣ ಪಂಚಾಯತಿ 2025ರಲ್ಲಿ 11 ವಾರ್ಡು ಖಂಡಿತವಾಗಿ ಬಿಜೆಪಿ ಮುಂದೆ ಬಂದೇ ಬರುತ್ತೆ. ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಪಟ್ಟಣ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿ ಖಂಡಿತ ಆಸನವನ್ನು ಅಲಂಕರಿಸುತ್ತದೆ. ಸರ್ ನಮಸ್ತೆ. ಸರ್ ತಾವು ಸಹ ಇದೇ ಒಂದು ಮುಂದೆ ಬರ್ತಕ್ಕಂಥ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ವಾರ್ಡ್ ನಂಬರ್ 2ರಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿದ್ದೀರಿ. ಸೊ ತಮಗೆ ಯಾವ ರೀತಿ ಅನಿಸ್ತಾ ಇದೆ ಸರ್? ಸರ್ ನಮಸ್ಕಾರ. ನನ್ನ ಅಜ್ಜಂಪುರ ಪಟ್ಟಣ ಪಂಚಾಯತಿ ಎಲ್ಲ ಸಮಸ್ತ ನಾಗರಿಕರಿಗೆ ಮತ್ತು ನನ್ನ ಕಾರ್ಯಕರ್ತರಿಗೆ ಬಿಜೆಪಿ ಸ್ವಲ್ಪ ಸರ್ ನನಗೆ ತುಂಬ ಖುಷಿ ಆಗ್ತಾಯಿದೆ ಸರ್. ಏಕೆ ಅಂತಂದರೆ ನಾನು ಸುಮಾರು ಸೋಷಿಯಲ್ ಸರ್ವಿಸ್ ಸಣ್ಣ ಪುಟ್ಟ ಎಲ್ಲ ಮಾಡ್ಕೊಂಡು ಬಂದಿರ್ಬೋದು. ಆದರೆ ಈ ಕ್ಷೇತ್ರದಲ್ಲಿ ಇರುವ ಕುಂದುಕೊರತೆಗಳನ್ನ ನಾವು ನಿಲ್ಲಿಸಬೇಕು. ಈ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಕುಡಿಯುವ ನೀರು ಇರ್ಬೋದು, ವಿದ್ಯುತ್ ದೀಪ ಇರ್ಬೋದು, ಇದು ನನಗೆ ದೊಡ್ಡ ಕಾಡ್ತಿರೋ ಒಂದು ಸಮಸ್ಯೆ ಇದೆ. ಈ ಸಮಸ್ಯೆ ನೀಗಿಸಬೇಕು ಅಂತಂದರೆ ನಾನು ಅಧಿಕಾರ ಇಲ್ಲದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ಈ ಸಣ್ಣ ಪುಟ್ಟ ಅಧಿಕಾರ ಮಾಡಬೇಕು, ಇದು ಏನೋ ಒಂದು ಮಾಡಬೇಕು, ಇದು ಸೇವೆ ಮಾಡಬೇಕು ಅಂತಂದರೆ ನನ್ನ ಯಾರೂ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಗುರುತಿಸೋದಿಲ್ಲ. ನಾನೊಂದು ಅಧಿಕಾರವನ್ನು ಪಡೆದು ಇನ್ನು ಏನು ಕುಂದುಕೊರತೆಗಳನ್ನು ನಾನು ನೀಗಿಸಬೇಕು ಅನ್ನೋದು ನನ್ನ ದೊಡ್ಡ ನನ್ನ ಮನದಾಸೆ ಇರುತ್ತೆ. ಇದನ್ನು ನನ್ನ ಕ್ಷೇತ್ರದ ಜನ ನನಗೆ ಅಣ್ಣ ನಿನಗೆ ಅಧಿಕಾರ ಬಂದರೆ ನೀನು ಮಾಡ್ತೀಯಾ ಅನ್ನೋ ಒಂದು ಹುಮ್ಮಸ್ಸಿನಿಂದ ನನಗೆ ಸಪೋರ್ಟ್ ಮಾಡಿ ಬಿಜೆಪಿ ಟಿಕೆಟ್ ಕೊಡ್ಸಿದ್ದಾರೆ ಸರ್. ಓಕೆ. ಇದನ್ನು ನಾನು ಮಾಡೇ ಮಾಡ್ತೀನಿ ಅಂತ ನಾನು ಭರವಸೆ ಕೊಟ್ಟಿದ್ದೀನಿ ಅವರಿಗೆ. ಅವರು ನನಗೆ ನೀನು ಮಾಡೇ ಮಾಡ್ತೀಯಾ, ನೀನೇ ಬರಬೇಕು ಅಂತೇಳಿ ನನಗೆ ಬಿಜೆಪಿ ಟಿಕೆಟಿಗೆ ಭಾಳ ಹೋರಾಟ ಮಾಡಿ ನನಗೆ ಕೊಡ್ಸಿದ್ದಾರೆ ಸರ್ ಈ ಒಂದು ಕ್ಷೇತ್ರದಲ್ಲಿ. ಎಸ್, ಪ್ರಚಾರ ಸಹ ಕೂಡ ಈಗ ಉಳಿದ ಒಂದು 5 ದಿನ ಏನೋ ಬಾಕಿ ಇರ್ಬೋದು ಅಷ್ಟೇ. ಪ್ರಚಾರ ಸಹ ಬಹಳಷ್ಟು ಜೋರಾಗಿ ನಡೀತಾ ಇದೆ ತಮ್ಮ ಒಂದು ವಾರ್ಡ್ ನಂಬರ್ 2ರಲ್ಲಿ. ಸೊ ಜನಗಳ ಒಂದು ರೆಸ್ಪಾನ್ಸ್ ಯಾವ ರೀತಿ ತಮಗೆ ಬರ್ತಾ ಇದೆ ಸರ್? ಜನಗಳು ನನಗೆ ತುಂಬ ರೆಸ್ಪಾನ್ಸ್ ಮಾಡ್ತಾರೆ ಸರ್. ನಾವೇ ಗೆದಿಬೇಕು, ನಮ್ಮ ಪಕ್ಷನೇ ಗೆದಿಬೇಕು, ಬಿಜೆಪಿನೇ ಗೆದಿಬೇಕು, ನೀವು ಬಂದರೆ ಕೆಲಸ ಮಾಡ್ತೀಯಾ, ನಿನ್ನಿಂದ ಇದು ಸಾಧ್ಯ ನಮ್ಮ ಕ್ಷೇತ್ರದಲ್ಲಿ, ಬೇರೆ ಯಾರು ಬಂದರೂ ಮಾಡೋಕ್ಕಾಗಲ್ಲ ಅನ್ನೋದು ನನಗೆ ಭಾಳ ಒಂದು ಭರವಸೆ ಕೊಟ್ಟಿದೆ ಸರ್. ಎಸ್, ಹಾಗಾದ್ರೆ ಮುಂದಿನ ದಿನಮಾನಗಳಲ್ಲಿ ತಮ್ಮದೇ ಆದಂತಹ ವಾರ್ಡ್ ನಂಬರ್ 2ರಲ್ಲಿ ನಾವು ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿದ್ದೀವಿ. ಸೊ ಜನತೆ ತಮ್ಮನ್ನ ವಿಜೇತರನ್ನಾಗಿ ಮಾಡಿದ್ದೇ ಆದಲ್ಲಿ ತಮ್ಮ ಮುಂದಿನ 5 ವರ್ಷದ ಅತಿ ಮುಖ್ಯವಾದ ಅಭಿವೃದ್ಧಿ ಯೋಜನೆಗಳೇನಾದ್ರೂ ರೂಪಿಸ್ಕೊಂಡಿದ್ರ? ಏನೇನು ರೂಪಿಸ್ಕೊಂಡಿದ್ದೀರಿ ಸರ್? ಫಸ್ಟ್ ಕುಡಿಯೋ ನೀರು ಸರ್. ನಮ್ಮ ಕ್ಷೇತ್ರದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ತುಂಬ ಇಲ್ಲಿ ಹೊರಗಡೆ ತುಂಬ ಜಾಸ್ತಿ ಇದೆ ಸರ್. ನಾನು ಎಲ್ಲಿ ಹೋಗಿ ಯಾರು ಓಟ್ ಕೇಳ್ಬೋದು, ನಾನು ನೀರಿಲ್ಲ ಏನು ಮಾಡ್ದಾನ, ನೀರಿಲ್ಲ ಏನು ಮಾಡ್ದಾನ ಅಂತ ಹೇಳ್ಬೋದು ಸರ್. ನಾನು ನನ್ನ ಸ್ವಂತ ದುಡ್ಡಿಂದ ನಾನು ಬೋರ್ ಕೊಡ್ತೀನಿ ಸರ್. ಜನಗಳಿಗೆ ನೀರು ಕೊಡ್ತೀವಿ. ವಿದ್ಯುತ್ ದೀಪ ಇಲ್ಲ ಸರ್. ಕೆಲವೊಂದು ಜಾಗದಲ್ಲಿ ವಿದ್ಯುತ್ ದೀಪ ಇಲ್ಲ. ನೈಟು ಟೈಮು ಓಡಾಡೋಕ್ಕಾಗೋದೇ ಇಲ್ಲ ಸರ್. ಈಗ ಪಟ್ಟಣ ಪಂಚಾಯತಿ ಈಗ ಸ್ಟಾರ್ಟ್ ಆದಮೇಲೆ ಸರ್ ಈಗ ನನ್ನ ಉದ್ದೇಶ ಮೂಲ ಇರೋದೇನು, ಕುಡಿಯುವ ನೀರು ಫಸ್ಟು, ಬೀದಿ ದೀಪ, ಚರಂಡಿ ವ್ಯವಸ್ಥೆ, ಕಸ ವಿಲೇವಾರಿ. ಇದು ನನಗೆ ನನ್ನ ಮೈಂಡಲ್ಲಿ ಅಜೆಂಡಾ ಇದೆ ಸರ್. ನನಗೆ ಇದನ್ನ ಹೋಗಲಾಡಿಸ್ಬೇಕು ಅಂತ ನನ್ನ ಮೂಲ ಉದ್ದೇಶ ಸರ್. ಎಸ್, ಇದೇ ನಿಟ್ಟಿನಲ್ಲಿ ಚುನಾವಣಾ ಸಂದರ್ಭದಲ್ಲಿ ಜಾತಿ ರಾಜಕಾರಣ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ? ಇದು ನಿಮ್ಮ ಭಾಗದಲ್ಲಿ ಅಥವಾ ನಿಮ್ಮ ವಾರ್ಡ್ ಅಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅನ್ನೋ ಒಂದು ವಿಚಾರವನ್ನ, ಸತ್ಯಾಂಶವನ್ನ ಜನತೆ ಮುಂದೆ ಹಂಚ್ಕೊಳ್ತೀವಿ ಸರ್. ನನಗೆ ಇಲ್ಲಿ ಯಾವುದು ಜಾತಿ ಅಂತಿಲ್ಲ ಸರ್. ಎಲ್ಲ ನನ್ನ ಸಹೋದ್ಯೋಗಿಗಳಿದ್ದಾರೆ, ಸಹೋದರರಿದ್ದಾರೆ, ಸಹೋದರಿಯರಿದ್ದಾರೆ. ಎಲ್ಲ ಜನರು ನನಗೆ ಒಂದೇ ಥರ ಕಾಣ್ತಾ ಇದೆ ಸರ್. ನಾನು ಯಾವ ಜಾತಿ ಇದರಿಂದ ನಾನು ಮೇಲೆ ಬಂದನಲ್ಲ. ಜನಗಳ ಸೇವೆನೇ, ಜನಾರ್ದನ ಸೇವೆ ಅನ್ನೋದು ನನ್ನ ಉದ್ದೇಶ ಸರ್. ನನಗೆ ಜಾತಿ ಇಲ್ಲ ಸರ್. ನಮಗೆ ಏನು ಬೇಕಾಗಿರೋದು ಜನಗಳ ಸೇವೆ ಮಾಡೋದೇ ಒಂದು ಇದೆ.
ಎಲ್ಲ ಜಾತಿಯವರು ನಮ್ಮ ಮಲ್ಲಿಕಣ್ಣ ನೀನು ಚೆನ್ನಾಗಿ ನೀರು ಬರಬೇಕು, ಮಲ್ಲಿಕಣ್ಣ ನೀರು ಬರಬೇಕು, ನಮ್ಮ ಅಂಕುಶ್ ಮಲ್ಲಿಕಣ್ಣಪ್ಪ ಬಂದರೆ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾನೆ, ಒಳ್ಳೆ ಕಾರ್ಯಕ್ರಮ ಮಾಡ್ತಾನೆ, ಅವನೇನು ಯಾವುದೋ ದುಡ್ಡಿಗೆ ಆಸೆ ಪಡೋದಲ್ಲ, ಅವನ ಕೈಯಿಂದ ಖರ್ಚಾಗಿ ಮಾಡೋಂಥ ವ್ಯಕ್ತಿ ಒಳ್ಳೆ ಪಾಲ್ಗೊಳ್ಳುವ ಪಕ್ಷ ಒಂದು ನಿಷ್ಠಾವಂತ ಕಾರ್ಯಕರ್ತರಿಗೆ ಕೊಟ್ಟಿದೆ ಅಂತ ಅವ್ರು ಖುಷಿ ಪಡ್ತಾರೆ ಸರ್. ಎಸ್, ಹಾಗಾದ್ರೆ ಕೊನೆಯದಾಗಿ 17ನೇ ತಾರೀಕು ಬರ್ತಕ್ಕಂತಹ ಒಂದು ಚುನಾವಣಾ ವಿಚಾರವಾಗಿ, ಅಂದ್ರೆ ಅಜ್ಜಂಪುರ ಪಟ್ಟಣ ಪಂಚಾಯಿತಿ ಚುನಾವಣಾ ವಿಚಾರವಾಗಿ ತಮ್ಮ ವಾರ್ಡ್ ನಂಬರ್ 2ರ ಮತ ಬಾಂಧವರಿಗೆ ತಾವು ಹೇಳೋದಾದ್ರೂ ಏನು ಸರ್, ಕೇಳೋದಾದ್ರೂ ಏನು ನಮ್ಮ ಒಂದು ವಾಹಿನಿ ಮುಖೇನ? ಸರ್, ನನ್ನ ಸಮಸ್ತ ನನ್ನ 2ನೇ ವಾರ್ಡ್ನ ನನ್ನ ಕಾರ್ಯಕರ್ತರು, ಜನಗಳು, ಬಂಧುಗಳು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ನಾನು ಏನು ಕೇಳ್ಕೊಳ್ತೀನಿ ಅಂದರೆ, ನನ್ನನ್ನು ಜಯಶೀಲರಾಗಿ ಮಾಡಿದರೆ ಸರ್, ನಾನು ಅಭಿವೃದ್ಧಿ ಕೆಲಸ ನನ್ನ ಈ ಅಜ್ಜಂಪುರ ವಾರ್ಡ್ಗಳು 11 ಇರೋ ವಾರ್ಡ್ಗಳಿಗಿಂತ ನಾನು ಜಾಸ್ತಿಯಾಗಿ ನಾನು ಹೋರಾಟ ಮಾಡಿ ನಾನು ಅಭಿವೃದ್ಧಿ ಮಾಡ್ತೀನಿ. ಯಾರು ಇದನ್ನು ಮಾಡಿದ್ರು ಅನ್ಬೇಕು ಸರ್. ಈ BJP ಅಜೆಂಡಾ ಆಗಿರ್ಬೋದು, ನಮ್ಮ ಕಾರ್ಯಕರ್ತರ ಅಜೆಂಡಾ ಆಗಿರ್ಬೋದು, ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಅಜೆಂಡಾ ಇರ್ಬೋದು, ಒಂದೇ ಅಜೆಂಡಾ ಸರ್. ಏನು ಸಮಸ್ತ ಜನಗಳಿಗೆ ಒಳ್ಳೇದು ಮಾಡಬೇಕು, ಸಮಸ್ತ ಜನರು ಮೇಲ್ ಬರಬೇಕು, ಕಡು ಬಡವರು ಮೇಲ್ ಬರಬೇಕು, ಅಲ್ಪಸಂಖ್ಯಾತರು ಮೇಲ್ ಬರಬೇಕು, ದೀನದಲಿತರು ಮೇಲ್ ಬರಬೇಕು, ಅವ್ರ ಉದ್ಧಾರನೆ ಅವ್ರ ಅಜೆಂಡಾ ಏನಿದೆ, ನಮ್ಮ BJP ನರೇಂದ್ರ ಮೋದಿ ಅವರ ಅಜೆಂಡಾ ಏನಿದೆ, ನಂದು ಅದೇ ಅಜೆಂಡಾ ಸರ್. ನಾನು ನನ್ನ ಕ್ಷೇತ್ರಕ್ಕೆ ನಾನು ದುಡಿಬೇಕು ಅನ್ನೋದು ನನ್ನ ಅಜೆಂಡಾ. ಅದು ಬಿಟ್ಟರೆ ಈಗ ಅದಕ್ಕೋಸ್ಕರ ಅದಕ್ಕೋಸ್ಕರ ನನ್ನ BJPಯ ನನ್ನ ಏನು ದೊಡ್ಡವರೆಲ್ಲ ಏನಿದ್ದಾರೆ, ಮಲ್ಲಿಕಣ್ಣಿಗೆ ಕೊಡಬೇಕು, ಮಲ್ಲಿಕಣ್ಣ ಅಂದರೆ ಅದಕ್ಕೆ ಸೂಕ್ತ ಅಂತ ಹೇಳಿ ನನಗೆ ಇವತ್ತು ನನ್ನ ಪರಿಸ್ಥಿತಿ ಸರ್, ನನಗೆ ಟಿಕೆಟ್ ಕೊಡಬೇಕು ಸರ್. ತಾವು ಸಹ ಇದೇ ಒಂದು ಭಾಗದಲ್ಲಿ ಹುಟ್ಟು ಬೆಳೆದು ಇದೇ ಭಾಗದ BJP ಪಕ್ಷದ ಈ ಹಿಂದೆ 15 ವರ್ಷಗಳಿಂದ ಸಕ್ರಿಯ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿತಾ ಬರ್ತಾ ಇರೋ ಕಾರಣ ಮುಂದೆ ಬರ್ತಕ್ಕಂತಹ ಒಂದು ಅಜ್ಜಂಪುರ ಪಟ್ಟಣ ಪಂಚಾಯಿತಿ ಚುನಾವಣೆಯ BJP ಪಕ್ಷದ ಸಕ್ರಿಯ ಕಾರ್ಯಕರ್ತರುಗಳಿಗೆ ನಮ್ಮ ವಾಹಿನಿ ಮುಖೇನ ತಾವು ಏನು ಹೇಳೋದಕ್ಕೆ ಬಯಸ್ತೀರಾ? ಎಲ್ಲ ನನ್ನ ಕಾರ್ಯಕರ್ತರಿಗೆ ನಮಸ್ಕಾರ. ಎಲ್ಲ ನನ್ನ ವಾರ್ಡ್ 11 ವಾರ್ಡ್ನ ಕಾರ್ಯಕರ್ತರು BJP ಗೆಲ್ಲುತ್ತಾರೆ ಅಂತ ನನಗೆ ಅಜೆಂಡಾ ಇದೆ ಸರ್. ನನ್ನ ನಂಬಿಕೆ ಇದೆ ಸರ್. ಯಾಕೆಂದರೆ ಇಲ್ಲಿ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ಏನು ಅಭಿವೃದ್ಧಿ ಮಾಡಿದ್ದಾರೆ, ಈ ರೋಡ್ ಇರ್ಬೋದು, ಈ ಡಿವೈಡರ್ ಇರ್ಬೋದು, ಈ ಲೈಟ್ ಇರ್ಬೋದು, ಮಾಸ್ ಲೈಟ್ ಇರ್ಬೋದು, ನಮ್ಮ ಜೂನಿಯರ್ ಕಾಲೇಜ್ ಇರ್ಬೋದು, ನನ್ನ ಡಿಗ್ರಿ ಕಾಲೇಜ್ ಇರ್ಬೋದು, ಅವರು ಮತ್ತೆ ಈಗ ನಮ್ಮ ಬಂದಂತಹ MP ಸಾಹೇಬ್ರ ಇರ್ಬೋದು, ಅವರು ನಮ್ಮ ಈಗ ರೈಲ್ವೆ ಗೇಟಲ್ಲಿ ಮೇಲ್ ಸೇತುವೆ ಮಾಡ್ತಾ ಇದ್ದಾರೆ. ಆಮೇಲೆ ರೈಲ್ವೆ ಪ್ಲಾಟ್ಫಾರ್ಮಲ್ಲಿ ಈ ಕಡೆಯಿಂದ ಆ ಕಡೆ ಓಡಾಡೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದು ನಮ್ಮ ಹಿಂದೆ ಮಾಡಿರೋಂಥ ಜನಸೇವೆ, ನಮ್ಮ ನಾಯಕರು ಮಾಡಿರೋಂಥ ಜನಸೇವೆನ ನನ್ನ ಅಜೆಂಡಾ ಸರ್. ಆ ಉದ್ದೇಶ ಅದನ್ನ ಇಟ್ಕೊಂಡು ನಾವು ಮುಂದೆ ಹೋಗ್ತೀವಿ ಸರ್ ಜನಗಳ ಹತ್ರ. ಈಗೇನು ನಮ್ಮದು ಅಜ್ಜಂಪುರ ಫಸ್ಟ್ ಯಾವ ಥರ ಇತ್ತು, ಈಗ ಹೆಂಗೆ ಡೆವಲಪ್ಮೆಂಟ್ ಆಗಿದೆ, ಇದು ಯಾರ ಕಾಲದಲ್ಲಿ ಆಗಿದೆ, ಇದು ಯಾರು ಮಾಡಿದ್ರು, ಇದು ಎಲ್ಲ ಕಾರ್ಯಕರ್ತರಿಗೂ ಗೊತ್ತಿದೆ ಸರ್. ಆದರೂ ಅದನ್ನು ತಿಳುವಳಿಕೆ ಹೇಳ್ತಾ ನಮ್ಮ 11 ವಾರ್ಡ್ನ ಕಾರ್ಯಕರ್ತರು ಒಟ್ಟು ನಮ್ಮ ಮತವನ್ನು ಬೇಡ್ತಾ ಇದ್ದಾರೆ ಸರ್. ಯಾಕೆಂದರೆ ಅಭಿವೃದ್ಧಿಯೇ ಮೂಲ ದೈವ ಸರ್. ಅಭಿವೃದ್ಧಿ ಏನು ಮಾಡಿದ್ದಾರೆ ಅಂತ ಜನಗಳಿಗೆಲ್ಲ ತಿಳುವಳಿಕೆ ಹೇಳ್ತಾ ಇದ್ದಾರೆ ಸರ್. ಈ ಅಭಿವೃದ್ಧಿ ಮಾಡಿರುವಂಥ ನಮ್ಮ ಶ್ರೀರಕ್ಷಣೆ, ನಮ್ಮ ಮಾಜಿ ಶಾಸಕರು ಮಾಡಿರುವಂಥ ಶ್ರೀರಕ್ಷಣೆ ನನಗೆ ಇವತ್ತು ರಕ್ಷಣೆ ಕೊಡುತ್ತೆ ಅಂತ ನಾನು ಇವತ್ತು ಭಾವನೆ ಮಾಡಿದ್ದೀನಿ ಸರ್. ತಾವು ಸಹ ಇದೇ ಒಂದು ಪಟ್ಟಣ ಪಂಚಾಯಿತಿಯಲ್ಲಿ ವಾರ್ಡ್ ನಂಬರ್ 2ರಲ್ಲಿ BJP ಪಕ್ಷದ ಅಭ್ಯರ್ಥಿ ಆಗಿದ್ದೀರಿ, ಪ್ರಬಲ ಅಭ್ಯರ್ಥಿ ಆಗಿದ್ದೀರಿ. ಸೊ ಆದ ಕಾರಣ ಜನತೆ ನಿಮ್ಮ ಒಂದು BJP ಪಕ್ಷಕ್ಕಾಗ್ಲಿ ತಮಗಾಗ್ಲಿ ಏನಕ್ಕೆ ಮತವನ್ನ ಹಾಕಬೇಕು ಅನ್ನೋ ಒಂದು ಮಾಹಿತಿಯನ್ನ ತಾವು ಸ್ಪಷ್ಟೀಕರಿಸ್ತೀರಿ ಸರ್. ನಮಸ್ಕಾರ. ಮೂಲತಃವಾಗಿ ಇಲ್ಲಿ ಆಗಿರುವಂಥ ನಮ್ಮ BJP ಸರ್ಕಾರ ಇದ್ದಾಗ ಏನೇನು ಆಗಿದೆ ಅಂತಂತಂದರೆ ಸರ್, ಅಜ್ಜಂಪುರ ಈ 30 ವರ್ಷದಿಂದ ಹೆಂಗಿತ್ತು, ಈಗ 30 ವರ್ಷದಿಂದ ಹೆಂಗಿದೆ ಅಂತಂದರೆ ಇದಕ್ಕೆ ಮೂಲ ಕಾರಣ ನಮ್ಮ ಪಕ್ಷ 2 ಸರಿ ಅಧಿಕಾರಕ್ಕೆ ಬಂದಿದೆ. ರೀಸೆಂಟಾಗಿ 15 ವರ್ಷದಿಂದ 2 ಸರಿ ಅಧಿಕಾರಕ್ಕೆ ಬಂದಿದೆ. ನಮ್ಮ ಮಾಜಿ ಶಾಸಕರಾದಂಥ ಸುರೇಶ್ ಅವರು ಇರ್ಬೋದು, ಇನ್ನು ನಮ್ಮ ಕಾರ್ಯಕರ್ತರು ಇರ್ಬೋದು, ನಮ್ಮ ಪಕ್ಷ ಇರ್ಬೋದು, ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ನಮ್ಮ ಅಜ್ಜಂಪುರವನ್ನು ಗುರುತಿಸಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದೆ ಸರ್. ಆಮೇಲೆ ರೋಡ್ನ ಮಾಡಿದೆ ಸರ್. ತರೀಕೆರೆಯಿಂದ ಅಜ್ಜಂಪುರಕ್ಕೆ ಸೂಪರ್ ಆಗಿರೋ ರೋಡ್ ಮಾಡಿದ್ದಾರೆ. ನಮ್ಮ ಅಜ್ಜಂಪುರವನ್ನು ನಾಗರಿಕತೆ ಯಾರು ಬಂದವರು ಅಜ್ಜಂಪುರ ಯಾವ ಟೈಪ್ ಇದೆ ಅಂತ ಈಗ ಡಿವೈಡ್ ಇರ್ಬೋದು, ನಮ್ಮ ರೋಡು 2 ಕಡೆಯಿಂದ ಸೂಪರ್ ರೋಡ್ ಮಾಡಿದ್ದಾರೆ. ನಮ್ಮ ಶಿಕ್ಷಣಕ್ಕೆ ಒತ್ತು ಕೊಡೋದಾಗಿದೆ. ಶಿಕ್ಷಣಕ್ಕೆ ಹೌಸ್ ಬಂದಮೇಲೆ ನಮ್ಮದಲ್ಲಿ ಪ್ರಥಮ ದರ್ಜೆ ಕಾಲೇಜ್ ಆಗಿದೆ, ಆಮೇಲೆ ಹೈಸ್ಕೂಲ್ ಆಗಿದೆ, ಕಾಲೇಜಿಗೆ ಫೆನ್ಸಿಂಗ್ ಹಾಕಿದೆ. ನಮ್ಮ ಕಾಲೇಜಿಗೆ ಫೆನ್ಸಿಂಗ್ ಹಾಕಿರ್ಬೋದು. ನಮ್ಮ ವಾರ್ಡಲ್ಲೇ ನಮ್ಮ ಕಾಲೇಜ್ ಬರುತ್ತೆ, ಪೂರ್ತಿ ಫೆನ್ಸಿಂಗ್ ಮಾಡಿದ್ರು. ಇದಾಗಿರೋದು ನಮ್ಮ BJP ಸರ್ಕಾರ ಅವ್ರಿಗಿಂತ ಕಾಲದಲ್ಲಿ ಆಗಿರೋದು. ಆಮೇಲೆ ಕುಡಿಯುವ ನೀರು ನಮ್ಮದು ಭದ್ರಾ ಮೇಲ್ದಂಡೆಯಿಂದ ಹಿಡ್ಕೊಂಡು ಅಜ್ಜಂಪುರಕ್ಕೆ ಕುಡಿಯುವ ನೀರು ತಂದಿದ್ದಾರೆ ಸರ್. ಇದನ್ನು ಇದು ನಾನು ಹೆಮ್ಮೆ ಪಡ್ತೀನಿ. ಯಾಕೆಂದ್ರೆ ನಮ್ಮ ಅಜ್ಜಂಪುರದಲ್ಲಿ ಒಂದು ಟೈಮಲ್ಲಿ ಕುಡಿಯೋ ನೀರು ಇರಲಿಲ್ಲ. ಇದನ್ನು ಮಾಡಿದ್ದು ನಮ್ಮ BJP ಸರ್ಕಾರ. ಇವತ್ತು ನಮ್ಮ ಕೇಂದ್ರ ಸರ್ಕಾರ ನಮ್ಮ ಅಜ್ಜಂಪುರಕ್ಕೆ ಜಲಜೀವನ್ ಮಿಷನ್ನಿಂದ ಕುಡಿಯುವ ನೀರನ್ನ ಮನೆಗೆ ಬಾಗಿಲು ಕೊಟ್ಟಿದೆ. ಇದನ್ನು ನಾವು ಕುಡಿಯೋ ನೀರು ಅಜ್ಜಂಪುರ ಕಷ್ಟ ಆಯಿತು. ಆಮೇಲೆ ನಮ್ಮ ರೈಲ್ವೆ ಪ್ಲಾಟ್ಫಾರ್ಮ್ ಬಂದು ನಮ್ಮಲ್ಲಿ ಈಗ ಮೇಲ್ಸೇತುವೆಗೆ ಆಲ್ರೆಡಿ ಟೆಂಡರ್ ಆಗಿ ಕೋಟಿ ಟೆಂಡರ್ ಆಗಿ ಈಗ ನಮ್ಮದು ರೋಡ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಈಗ ರೋಡ್ ಡೆವಲಪ್ಮೆಂಟ್ ಆಗಿದೆ. ಐಮಾಸ್ ಲೈಟ್ ಮಾಡಿದ್ದಾರೆ. ಇದೆಲ್ಲ ನಮ್ಮ BJP ಸರ್ಕಾರ, ನಮ್ಮ ಶಾಸಕರಿಂದ ಟೈಮಲ್ಲಿ ಇದೆಲ್ಲ ಆಗಿರುವಂಥದ್ದು. ಇದನ್ನ ಅಜೆಂಡಾ ಇಟ್ಕೊಂಡು ನಾವು ಮತ್ತೆ ಕೇಳಕ್ಕೆ ನಾವು ಇಷ್ಟಪಡ್ತೀವಿ. ಆಮೇಲೆ ನಮ್ಮ ನರೇಂದ್ರ ಮೋದಿಯವರ ಏನು ಒಂದು ಕೇಂದ್ರ ಸರ್ಕಾರದಿಂದ ರೈತರಿಗೆ ಆಗಿರುವಂಥ ಅನುಕೂಲ ಇರ್ಬೋದು,
ಈಗ ಮಕ್ಕಳಿಗಾಗಿ ಅಂತ ಅನ್ಕೊಳ್ಬೋದು, ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಿರ್ಬೋದು, ಮತ್ತೆ ಔಷಧಿ ಕೇಂದ್ರಗಳು ಆಗಿರ್ಬೋದು, ಜನೌಷಧಿ ಕೇಂದ್ರಗಳು ಆಗಿರ್ಬೋದು. ಇದೆಲ್ಲ ನಮ್ಮ ಒಂದು ಬಿಜೆಪಿ ಸರ್ಕಾರದ ಒಂದು ಏನು ಉನ್ನತ ಮಟ್ಟದಲ್ಲಿ ತಂದಿರುವಂಥ ಏನಿದೆ ಇದನ್ನ ನಾನು ಜನಗಳಲ್ಲಿ ಮುಂದೆ ಇಟ್ಕೊಂಡು ಹೋಗಿ ನಮ್ಮ ಮತ ಕೇಳ್ತೀನಿ ಸರ್. ಯಾಕೆ ಅಂತಂದ್ರೆ ಜನಕ್ಕೆ ಗೊತ್ತಾಗಿದೆ ಇವ್ರು ಏನು ಬಿಜೆಪಿ ಸರ್ಕಾರ ಬಂದ್ರೆ ಏನು ಮಾಡುತ್ತೆ, ಬಿಜೆಪಿ ಏನು ಮಾಡಿದೆ ಅಂದ್ರೆ ಎಲ್ಲರಿಗೂ ಗೊತ್ತಾಗಿದೆ. ಅಜ್ಜಂಪುರದಲ್ಲಿ ಇವತ್ತು ನಮ್ಮದು ಕಾಲೇಜ್ ಇರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಎಲ್ಲದೂ ಯಾವುದೇ ರೀತಿಯಿಂದ ಯಾವುದು ಅವ್ರು ಬಂದಂಥ ಟೈಮಲ್ಲಿ ಇಂಪ್ರೂವ್ಮೆಂಟ್ ಆಗಿರೋದನ್ನ ನೆನೆಸ್ಕೊಂಡ್ರೆ 11 ವಾರ್ಡಲ್ಲಿ ಎಲ್ಲ ಬಿಜೆಪಿ ಕಾರ್ಯಕರ್ತರಿರ್ಬೋದು ಎಲ್ಲರೂ ನಾನು ಬಿಜೆಪಿ ಪಕ್ಷಕ್ಕೆ ಓಟ್ ಹಾಕ್ತಾರೆ ಅಂತ ನನಗೆ ಅನಿಸ್ತಾ ಇದೆ ಸರ್. ನಾನು ಬಿಜೆಪಿನ ಅಧಿಕಾರ ತರ್ತಾರೆ ಸರ್ ನಮ್ಮ ಜನ. ನಾನು 11 ವಾರ್ಡಲ್ಲಿ ನಾವೇ ಗಿದ್ದೀವಿ, ಬಿಜೆಪಿ ಸರ್ಕಾರನೇ ಬರುತ್ತೆ ಸರ್. ಹಾಗಾದ್ರೆ ಜನಗಳಲ್ಲಿ ತಮ್ಮ ಕೊನೆಯ ಮನವಿ ಏನು ಸರ್? ಮತ್ತೊಮ್ಮೆ ನನ್ನ ವಾರ್ಡ್ ನಂಬರ್ 2ರ ಮಹಾಜನತೆಗೆ ವಿನಂತಿಸಿಕೊಳ್ಳೋದು ಇಷ್ಟೇ. ದಿನಾಂಕ 17ನೇ ತಾರೀಕು, ಇದೇ ತಿಂಗಳು 17 ತಾರೀಕು ಭಾನುವಾರ ಬೆಳಿಗ್ಗೆ 7ರಿಂದ ಸಂಜೆ 5 ಗಂಟೆ ತನಕ ಮತದಾನ ಇರುತ್ತೆ. ಎಲ್ಲರೂ ಬಂದು ನನಗೋಸ್ಕರ ನನ್ನ ಬಿಜೆಪಿ ಪಕ್ಷಕ್ಕೆ ನಿಂತಿರುವುದರಿಂದ ನನ್ನ ಕಮಲದ ಗುರುತಿಗೆ ದಯಮಾಡಿ ಎಲ್ಲರೂ ನನಗೆ ವೋಟ್ ಹಾಕಬೇಕು, ಇನ್ನು ನಿಮ್ಮ ಸೇವೆಯನ್ನು ಮಾಡಲು ನನಗೆ ಒಂದು ಅನುಮತಿ ಕೊಡಬೇಕು ಅಂತ ನನ್ನ ಮಹಾಜನತೆಯಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರ. ಸೊ ತಮ್ಮ ಒಂದು ರಾಜಕಾರಣದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಳ್ಳಿದ್ದಕ್ಕೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ನಾಡಿನ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಹಾರ್ದಿಕ ಧನ್ಯವಾದಗಳು. ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಪಟ್ಟಣ ಪಂಚಾಯಿತಿ ಚುನಾವಣೆಯ ವಾರ್ಡ್ ನಂಬರ್ 2ರ ಬಿಜೆಪಿ ಪಕ್ಷದ ಪ್ರಬಲ ಅಭ್ಯರ್ಥಿಗಳು ಆದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಎಜಿರವರು ಆಡಿರ್ತಕ್ಕಂತಹ ಮಾತುಗಳನ್ನು, ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಾರೆ ವೀಕ್ಷಕರೇ. ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ. ನೆನಪಿರಲಿ ವೀಕ್ಷಕರೇ, ಆಯ್ಕೆಯು ನಿಮ್ಮದೇ, ನಿರ್ಧಾರವು ನಿಮ್ಮದೇ, ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಓಟನ್ನ ಮಾಡಿ ನಿಮ್ಮ ಹಕ್ಕನ್ನ ದಯಮಾಡಿ ಚಲಾಯಿಸಿ. ಜೈ ಹಿಂದ್, ನಮಸ್ಕಾರ.